पूरितान्तर्बाह्याण्डकोशं हरितोपलाभं तर्काभयेतं विधिशर्वपूर्वगीर्वाणविज्ञानदमानतोऽस्मि प्रथमो हनुमान्नाम द्वितीयो भीमयेव च पूर्णप्रज्ञस्तृतीयस्तु भगवत्कार्यसाधकः बुद्धिर्बलं यशोधैर्यं निर्भयत्वमरोगता अजाड्यं वाक्पटुत्वं च हनूमत्स्मरणाद् भवेत्। पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तान्नमस्ये गुरुन् मम जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्येहा नियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो जो गुरुरपि परमः चिन्तयेतं महान्तम् यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि। ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ಭಾಗವತದ ಪಂಚಮ ಸ್ಕಂಧದ 18ನೇ ಅಧ್ಯಾಯದಲ್ಲಿ ಇವತ್ತು 12ನೇ ಶ್ಲೋಕ. 12 ಆಯ್ತಾ? 13 14ನೇ ಶ್ಲೋಕ. ತಸ್ಮಾದ್ರಜೋ ರಾಗವಿಷಾದಮನ್ಯುಮಾನಸ್ಪೃಹಾ ಭಯದೈನ್ಯಾಧಿಮೂಲಂ ಹಿತ್ವಾ ಗೃಹಂ ಸಂಸೃತಿಚಕ್ರವಾಳಂ ನೃಸಿಂಹಪಾದಂ ಭಜತಾ ಕುತೋ ಭಯಂ. ಕುತೋ ಭಯಮಿತಿ ನಿಜವಚನ. ಕುತೋ ನೃಸಿಂಹಪಾದಂ ಭಜತಾ ಕುತೋ ಭಯಮಿತಿ. ಅದು ಕುತೋ ಭಯಂ ಅಂತ ಅಲ್ಲಿ ಶ್ಲೋಕ ಮುಗೀತು. ಆಮೇಲೆ ಇತಿ ಅಂತ ಅನ್ನೋದು ಶ್ಲೋಕಕ್ಕೆ ಸಂಬಂಧಪಟ್ಟದ್ದಲ್ಲ. ಇತಿ ಉದಾಹರತಿ, ಇದಂ ಚ ಉದಾಹರತಿ ಅಂತ 7ನೇ ಗದ್ಯ ಇದೆಲ್ಲ, ಅಲ್ಲಿಂದ ಇತಿ ಉದಾಹರತಿ ಅಂತ ಇಲ್ಲಿಗೆ ಅದು ಮುಗೀತು. ಹಾಗಾಗಿ ಇತಿ ಅಂತ ಅನ್ನೋದು ಶ್ಲೋಕದೊಳಗೆ ಸೇರಿದ್ದಲ್ಲ. ಶ್ಲೋಕದೊಳಗೆ ಸೇರಿಬಿಟ್ರೆ ಅದು ಛಂದೋನ ಭಂಗ ಆಗಿಬಿಡುತ್ತೆ. ಹಿತ್ವಾ ಗೃಹಂ ಸಂಸೃತಿ ಚಕ್ರವಾಳಂ ನೃಸಿಂಹಪಾದಂ ಭಜತಾ ಕುತೋ ಭಯಂ, ಅಲ್ಲಿಗೆ ಆ ಶ್ಲೋಕ. ಇತಿ ಉದಾಹರತಿ, ಈ ರೀತಿ ಸ್ತೋತ್ರ ಮಾಡ್ತಾನೆ ಪ್ರಹ್ಲಾದ. ಏನು ಹಿಂದಿನ ಶ್ಲೋಕದಲ್ಲಿ ಬಂದದ್ದು, ಭಗವದ್ಭಕ್ತಿಯನ್ನ ಮಾಡಬೇಕು. ಭಕ್ತಿ ಇಲ್ಲದೆ ಇದ್ದರೆ ಸುಮ್ಮನೆ ವಯಸ್ಸಿನಿಂದ ಹಿರಿತನ ಅಂತನ್ನೋದು ಯಾರಿಗೆ ಬೇಕಾದರೂ ಬರುತ್ತೆ. ಅದು ಒಂದು ದೊಡ್ಡತನ ಅಲ್ಲ. ವಯಸ್ಸಿನಿಂದ ಹಿರಿಯರಾಗೋದು ಅಂತನ್ನೋದು ಅದು ಪೂಜ್ಯತ್ವಕ್ಕೆ ಪ್ರಯೋಜಕ ಅಲ್ಲ. ಭಕ್ತಿ ಇಲ್ಲದೆ ಕೇವಲ ವಯಸ್ಸಿನಿಂದ ಮಾತ್ರ ಹಿರಿತನ ಅಂತನ್ನೋದು ಶೂದ್ರಾದಿಗಳಿಗೂ ಬರುತ್ತೆ, ಕತ್ತೆ ನಾಯಿಗಳಿಗೂ ಬರುತ್ತೆ. ಅದು ಪೂಜ್ಯತ್ವಕ್ಕೆ ಕಾರಣ ಆಗೋದಿಲ್ಲ. ಆದ್ದರಿಂದ ಭಗವದ್ಭಕ್ತಿಯನ್ನ
ಬೆಳೆಸ್ಕೊಳ್ಬೇಕು. ಈ ಸಂಸಾರ ಅಂತನ್ನೋ ಚಕ್ರ ಇದು, ಸಂಸ್ಕೃತಿ ಚಕ್ರವಾಳಂ, ಸಂಸಾರ ಅಂತನ್ನೋ ಚಕ್ರಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಈ ಮನೆ, ಹೆಂಡತಿ, ಮಕ್ಕಳು, ಈ ಲೌಕಿಕವಾದ ಪದಾರ್ಥಗಳು. ಇದು ಗೃಹಧರ್ಮ. ಗೃಹಂ ಹಿತ್ವಾ ಅಂತಾನೆ. ಈ ಗೃಹಧರ್ಮ ಏನಿದೆ ಇದು ನಮಗೆ ಜನನ ಮರಣ ರೂಪವಾದ ಸಂಸಾರ ಚಕ್ರಕ್ಕೆ ಕಾರಣವಾಗ್ತದೆ. ಇದರಿಂದ ಏನಾಗ್ತದೆ? ರಾಜಸ ಸ್ವಭಾವದ ಮಕ್ಕಳು ಮೊದಲಾದವುಗಳಲ್ಲಿ ಆಸಕ್ತಿ, ವಿಷಾದ, ಕೋಪ, ಅಹಂಕಾರ, ಆಸೆ, ಭಯ, ದೈನ್ಯ, ಮನೋವ್ಯಥೆ, ಇವುಗಳಿಗೆಲ್ಲ ಮೂಲ ಕಾರಣ ಇದು ಸಂಸಾರ, ಗೃಹಧರ್ಮ. ಈ ಗೃಹಧರ್ಮ ಇದಕ್ಕೆಲ್ಲ ಮೂಲ ಕಾರಣ. ಮನೆ, ನಾನು, ನನ್ನದು, ನನ್ನ ಒಂದು ಸಂಸಾರ ಅಂತ ಇದರ ಮೇಲೆ ನಾನು ಏನೊಂದು ಅಭಿಮಾನ ಇಟ್ಟುಕೊಂಡಿದ್ದೇನೆ, ಈ ಅಭಿಮಾನವೇ ಎಲ್ಲ ವ್ಯಥೆಗಳಿಗೆ ಮೂಲ ಕಾರಣ ಅಂತ ಇದುವರೆಗೂ ಹೇಳಿದ್ದನ್ನು ಉಪಸಂಹಾರ ಮಾಡ್ತಾ ಇದ್ದಾನೆ. ರಜೋರಾಗ ವಿಷಾದ ಮನ್ಯು ಮಾನ ಸ್ಪೃಹ ಭಯ ದೈನ್ಯಾಧಿಮೂಲಂ ಅಂತ. ಇದಕ್ಕೆಲ್ಲ ಅಧಿಮೂಲ, ಮೂಲವೇ ರಜೋರಾಗ ಅಂತಂದ್ರೆ ರಜೋಗುಣದಿಂದ ಬಂದಿರತಕ್ಕಂಥದ್ದು. ರಾಜಸ ಸ್ವಭಾವದ ಇವರೆಲ್ಲ ಪುತ್ರಾದಿಗಳಲ್ಲಿ ರಾಗ, ರಾಜಸರಾದಂತಹ ಪುತ್ರಾದಿಗಳಲ್ಲಿ ಸ್ನೇಹ, ಆಮೇಲೆ ವಿಷಾದ, ಮನ್ಯು ಅಂದರೆ ಕೋಪ, ಮಾನ ಅಂತಂದ್ರೆ ಅಹಂಕಾರ ಅಂತ ಅರ್ಥ. ಮಾನ ಅಂದ್ರೆ ಅಭಿಮಾನ, ಅಹಂಕಾರ ಅಂತ ಅರ್ಥ ಇಟ್ಟುಕೊಳ್ಬೇಕು. ಆಮೇಲೆ ಸ್ಪೃಹ ಆಸೆ, ಆಮೇಲೆ ಭಯ, ದೈನ್ಯ, ಅಧಿಮೂಲ ಆಧಿ ಅಂದ್ರೆ ಮನಸ್ಸಿನ ವ್ಯಥೆ, ಆಧಿ ಅಂದ್ರೆ ಮನಸ್ಸಿನ ದುಃಖ, ಆಧಿ ವ್ಯಾಧಿ ಅಂತೇವಲ್ಲ, ಆ ವ್ಯಾಧಿ ಅಂತಂದ್ರೆ ದೇಹದ ರೋಗ, ಆಧಿ ಅಂತಂದ್ರೆ ಮನಸ್ಸಿನ ರೋಗ. ಇದಕ್ಕೆಲ್ಲದಕ್ಕೂ ಮೂಲ ಯಾವುದು? ಗೃಹ. ಎಲ್ಲದಕ್ಕೂ ಮೂಲಭೂತವಾದದ್ದು ಗೃಹ. ಸಂಸ್ಕೃತಿ ಚಕ್ರವಾಳಂ ಗೃಹಂ. ಸಂಸ್ಕೃತಿ ಚಕ್ರವಾಳವಾದ ಗೃಹ. ಯಾವ ಸಂಸ್ಕೃತಿ? ಸಂಸ್ಕೃತಿ ಅಂದ್ರೆ ಜನನ ಮರಣ ರೂಪವಾದಂತಹ ಈ ಸಂಸಾರ ಅನ್ನೋದು ಒಂದು ಚಕ್ರ. ತಿರುಗಿ ಹುಟ್ಟೋದು ಸಾಯೋದು, ಹುಟ್ಟೋದು ಸಾಯೋದು, ಹೀಗೆ ತಿರುಗ್ತಾನೆ ಇರ್ತದಲ್ಲ. ಆದ್ರಿಂದ ಇದನ್ನ ಸಂಸಾರ ಅನ್ನೋದನ್ನ ಚಕ್ರ ಅಂತ ಕರೀತಾರೆ. ಜನನ ಮರಣ ರೂಪವಾದ ಸಂಸಾರ ಚಕ್ರ ಏನಿದೆ, ಈ ಚಕ್ರಕ್ಕೆ ಕಾರಣಭೂತವಾದದ್ದು ಗೃಹ. ಆದ್ರಿಂದ ಈ ಗೃಹವನ್ನ ಬಿಟ್ಟು ನರಸಿಂಹನ ಪಾದವನ್ನ ಭಜನೆ ಮಾಡಿದರೆ ಅವರಿಗೆಲ್ಲಿಂದ ಭಯ? ಯಾವ ಭಯವೂ ಇಲ್ಲ ಅವರಿಗೆ. ಈ ಮನೆಯನ್ನ ಬಿಟ್ಟು, ಗೃಹಧರ್ಮವನ್ನ ಬಿಟ್ಟು ನರಸಿಂಹನ ಪಾದಗಳನ್ನ ಯಾರು ಭಜನೆ ಮಾಡ್ತಾರೋ ಅಂಥವರಿಗೆ ಭಯ ಎಲ್ಲಿಂದ ಬರಬೇಕು? ಅಕುತೋ ಭಯಂ. ಆದ್ರಿಂದ ನರಸಿಂಹನ ಪಾದವನ್ನ ಭಜನೆ ಮಾಡ್ರಿ. ಅದು ಅಕುತೋ ಭಯಂ. ಭಗವಂತನ ನರಸಿಂಹನ ಪಾದವನ್ನ ಯಾರು ಭಜನೆ ಮಾಡ್ತಾರೋ ಅಂಥವರಿಗೆ ಭಯ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಈ ಗೃಹಧರ್ಮವನ್ನ ನಾವು ಅನುಸರಣೆ ಮಾಡಿದರೆ ಇದರಿಂದಲೇ ಎಲ್ಲ ಭಯ. ಈ ಎಲ್ಲದಕ್ಕೂ ಮೂಲ ಅದು.
ರಜೋರಾಗ ವಿಷಾದ ಮನ್ಯುಮಾನ ಸ್ಪೃಹ ಭಯ ದೈನ್ಯ ಆಧಿ ಇದಕ್ಕೆಲ್ಲ ಮೂಲಭೂತವಾದದ್ದು ಸಂಸ್ಕೃತಿ ಚಕ್ರವಾಳಂ ಗೃಹಂ. ಆದ್ದರಿಂದ ಅದನ್ನು ಬಿಟ್ಟು ನರಸಿಂಹಪಾದಂ ಭಜತಾ, ಆ ನರಸಿಂಹನ ಪಾದಗಳನ್ನು ಭಜನೆ ಮಾಡ್ರಿ. ಆ ರೀತಿ ಮಾಡೋರಿಗೆ ಅಕುತೋ ಭಯಂ, ಅದು ಯಾವ ಭಯವನ್ನು ತಂದುಕೊಡೋದಿಲ್ಲ, ಅಂಥವರಿಗೆ ಭಯವೇ ಇಲ್ಲ ಅಂತ ಹೀಗೆ ಅದನ್ನು ಉಪಸಂಹಾರ ಮಾಡ್ತಾ ಇದ್ದಾರೆ. ಹರಿವರ್ಷ ಖಂಡದಲ್ಲಿ ಪ್ರಹ್ಲಾದ ನರಸಿಂಹನನ್ನ ಸ್ತೋತ್ರ ಮಾಡುವಂತಹ ವಿಧಾನ ಹೀಗೆ, ಇದಂ ಚ ಉದಾಹರತಿ ಅಂತ ಅಲ್ಲಿಂದ ಹಿಡಿದು ಇಲ್ಲಿವರೆಗೆ. ಓಂ ನಮೋ ಭಗವತೆ ನೃಸಿಂಹಾಯ ತೇಜಸ್ತೇಜಸೇ ಆವಿರಾವಿರ್ಭವ ವಜ್ರನಖ ವಜ್ರದಂಷ್ಟ್ರ ಕರ್ಮಾಶಯಾನ್ ರಂಧಯ ರಂಧಯ ತಮೋಗ್ರಸ ಸ್ವಾಹ ಅಭಯಮಾತ್ಮನೆ ಭೂಯಿಷ್ಠಾತ್. ಓಂ ಓಂ ಸ್ವಸ್ತ್ಯಸ್ತು ವಿಶ್ವಸ್ಯ ಖಲ ಪ್ರಸೀದತಾಂ ಧ್ಯಾಯಂತು ಭದ್ರಾಣಿ ಶಿವಂ ಮನೋಧಿಯಾ ಮನಶ್ಚ ಭದ್ರಂ ಭಜತಾ ದಧೋಕ್ಷಜೇ ಆವೇಶ್ಯತಾಂ ನೋ ಮತಿರಪ್ಯಹೈತುಕೀ. ಮಾಗಾರದಾರಾತ್ಮಜ ದೇಹ ಬಂಧುಷು ಸಂಗೋ ಯದಿ ಸ್ಯಾದ್ ಭಗವತ್ಪ್ರಿಯೇಷು ನಃ. ಯಪ್ರಾಣವೃತ್ತ್ಯಾ ಪರಿತುಷ್ಟಾತ್ಮವಾನ್ ಸಿದ್ಧ್ಯತ್ಯದೂರಾನ್ನ ತಥೇಂದ್ರಿಯ ಪ್ರಿಯಃ. ಯತ್ಸಂಗಲಬ್ಧಂ ನಿಜವೀರ್ಯವೈಭವಂ ತೀರ್ಥಂ ಮುಹುಃ ಸಂಸ್ಪೃಶತಾಂ ಹಿ ಮಾನಸಂ. ಹರತ್ಯಜೋಂತಶ್ರುತಿಭಿರ್ಗತೋಂಹಃ ಕೋ ವೈ ನ ಸೇವೇತ ಮುಕುಂದ ವಿಕ್ರಮಂ. ಯಸ್ಯಾಸ್ತಿ ಭಕ್ತಿರ್ಭಗವತ್ಯ ಕಿಂಚನ ಸರ್ವೈರ್ಗುಣೈಸ್ತತ್ರ ಸಮಾಸತೆ ಸುರಾಃ. ಹರಾವಭಕ್ತಸ್ಯ ಕುತೋ ಮಹದ್ಗುಣಾಃ ಮನೋರಥೇನ ಸತಿ ಧಾವತೋ ಬಹಿಃ. ಹರಿರ್ಹಿ ಸಾಕ್ಷಾತ್ ಭಗವಾನ್ ಶರೀರಿಣಾಂ ಆತ್ಮಾ ಝಷಾಣಾಮಿವ ತೋಯಮೀಪ್ಸಿತಃ. ಹಿತ್ವಾ ಮಹಾಂತಂ ಯದಿ ಸಜ್ಜತೆ ಗೃಹೇ ತದಾ ಮಹತ್ವಂ ವಯಸಾ ದಂಪತೀನಾಂ. ತಸ್ಮಾದ್ರಜೋ ರಾಗ ವಿಷಾದ ಮನ್ಯುಮಾನಸ್ಪೃಹಾ ಭಯದೈನ್ಯಾಧಿಮೂಲಂ. ಹಿತ್ವಾ ಗೃಹಂ ಸಂಸ್ಕೃತಿ ಚಕ್ರವಾಳಂ ನೃಸಿಂಹಪಾದಂ ಭಜತಾ ಕುತೋ ಭಯಂ ಇತಿ. ಇಲ್ಲಿವರೆಗೆ ನರಸಿಂಹದೇವರ ಸ್ತೋತ್ರ ಪ್ರಹ್ಲಾದ ಮಾಡಿರ್ತಕ್ಕಂಥದ್ದು ಹೇಳಿ, ಇನ್ನು ಮುಂದೆ ಕೇತುಮಾಲ ಖಂಡದಲ್ಲಿ ಯಾರಿದ್ದಾರೆ, ಅಲ್ಲಿ ನಡೆಯುತ್ತೆ ಅನ್ನೋದನ್ನ ಹೇಳ್ತಾರೆ. ಹರಿವರ್ಷ ಖಂಡದ್ದು ಮುಗಿಸಿದರು. ಇಳಾವೃತ ಖಂಡ ಆದ ಮೇಲೆ ಭದ್ರಾಶ್ವಖಂಡ, ಭದ್ರಾಶ್ವಖಂಡ ಆದ ಮೇಲೆ ಹರಿವರ್ಷ ಖಂಡ, ಹರಿವರ್ಷ ಖಂಡ ಆದ ಮೇಲೆ ಈಗ ಕೇತುಮಾಲ ಖಂಡದ ಬಗ್ಗೆ ಹೇಳ್ತಾ ಇದ್ದಾರೆ. ಕೇತುಮಾಲೆ ಭಗವಾನ್ ಕಾಮದೇವ ಸ್ವರೂಪೇಣ ಆಸ್ತೆ. ಕೇತುಮಾಲ ಖಂಡದಲ್ಲಿ ಭಗವಂತ ಕಾಮದೇವ ರೂಪದಲ್ಲಿದ್ದಾನೆ. ಕಾಮ ಅನ್ನೋ ಹೆಸರಿನಿಂದ ಕೇತುಮಾಲ ಖಂಡದಲ್ಲಿ ಕಾಮದೇವ ರೂಪದಿಂದ ಆ ಕೇತುಮಾಲ ಖಂಡದಲ್ಲಿದ್ದಾನೆ. ಲಕ್ಷ್ಮ್ಯಾಹ ಪ್ರಿಯ ಚಿಕೀರ್ಷ್ಯಯ ಪ್ರಜಾಪತೇಃ ದುಹಿತॄಣಾಂ ತದ್ವರ್ಷಪತೀನಾಂ ಪುರುಷಾಯುಷಾ ಅಹೋರಾತ್ರ ಪರಿಸಂಖ್ಯಾನಾನಾಂ ಯಾಸಾಂ ಗರ್ಭಾಃ ಮಹಾಪುರುಷ ಮಹಾಸ್ತ್ರ ತೇಜಸೋದ್ವೇಜಿತ ಮನಸಾಂ ವಿಧ್ವಸ್ತಾಃ ವ್ಯಸವಃ ಸಂವತ್ಸರಾಂತೆ ನಿಪತಂತಿ. ಕೇತುಮಾಲ ಖಂಡದಲ್ಲಿ ಕಾಮದೇವ ಇದ್ದಾನೆ. ಕಾಮ ಅಂತಂದ್ರೆ ನಿಜವಾಗ್ಲೂ ಕಾಮ ಅನ್ನೋದು ಭಗವಂತನ ಹೆಸರು. ಕಾಮದೇವ ಅಂತ ಮತ್ತೊಬ್ಬ ಇದ್ದಾನೆ, ದೇವತೆ, ಇಂದ್ರನ ಸಮಕಕ್ಷೆಯಲ್ಲಿ ಬರ್ತಕ್ಕಂಥವನು ಕಾಮ. ಅವನು ಅಲ್ಲಿ ಈ ಕಾಮನನ್ನ ಅಂದ್ರೆ ಭಗವಂತನನ್ನ ಆರಾಧನೆ ಮಾಡ್ತಾ ಇದ್ದಾನೆ. ಅವನಿಗೆ ಕಾಮನ ಒಳಗೆ ವಿಶೇಷವಾಗಿ ಭಗವಂತ ಪ್ರದ್ಯುಮ್ನ ರೂಪದಿಂದ ಆವಿಷ್ಟನಾಗಿದ್ದಾನೆ. ಪ್ರದ್ಯುಮ್ನ ಸ್ವರೂಪದಿಂದ ಭಗವಂತ ಈ ಕಾಮನ ಒಳಗೆ
ಆವಿಷ್ಟನಾಗಿದ್ದಾನೆ. ಅವನ ಆವೇಶ ಇದೆ. ಕಾಮದೇವನ ಒಳಗೆ ಪ್ರದ್ಯುಮ್ನ ಸ್ವರೂಪದಿಂದ ಭಗವಂತ ಕೂತಿದ್ದಾನೆ. ಯಾಕೆ ಅಂದ್ರೆ ಕಾಮನ ಹೆಂಡತಿ ರತಿ ಇದ್ದಾಳಲ್ಲ, ಆ ರತಿಯಲ್ಲಿ ಲಕ್ಷ್ಮೀದೇವಿಯ ಆವೇಶ ಇದೆ. ಆ ರತಿದೇವಿಯಲ್ಲಿ ಇರ್ತಕ್ಕಂತಹ ಲಕ್ಷ್ಮೀದೇವಿಗೆ ಪ್ರಿಯವನ್ನ ಉಂಟು ಮಾಡೋ ಸಲುವಾಗಿ ಕಾಮನ ಒಳಗೆ ಪ್ರದ್ಯುಮ್ನ ರೂಪದಿಂದ ಆವಿಷ್ಟನಾಗಿದ್ದಾನೆ. ಕಾಮದೇವ ಸ್ವರೂಪೇಣ ಆಸ್ತೆ ಲಕ್ಷ್ಮ್ಯಾ ಪ್ರಿಯ ಚಿಕೀರ್ಷಯ ಅಂತ. ಅದಕ್ಕೆ ಹಾಗರ್ಥ. ಕಾಮದೇವ, ಈ ಕಾಮ ಅಂತನ್ನೋನೇನಿದ್ದಾನೆ, ಇಂದ್ರನ ಸಮಕಕ್ಷನಾದಂತಹ ಕಾಮ, ಆ ಕಾಮನ ಒಳಗೆ ಪ್ರದ್ಯುಮ್ನ ರೂಪದಿಂದ ಭಗವಂತ ಇದ್ದಾನೆ. ಯಾಕೆ ಅಂದ್ರೆ ರತಿದೇವಿಯ ಒಳಗೆ ಲಕ್ಷ್ಮಿ ಇದ್ದಾಳಲ್ಲ, ಆ ಲಕ್ಷ್ಮೀದೇವಿಗೆ ಪ್ರಿಯವನ್ನ ಉಂಟು ಮಾಡ್ಲಿಕ್ಕೋಸ್ಕರ ಲಕ್ಷ್ಮ್ಯಾ ಪ್ರಿಯ ಚಿಕೀರ್ಷಯ ಅಂತ ಈ ರೀತಿ ಇಟ್ಕೊಳ್ಬೇಕು ಅದನ್ನ. ಅದನ್ನು ಆಮೇಲೆ ನೋಡೋಣ, ನಿರ್ಣಯ ಹೇಳ್ತೇನೆ. ಇಲ್ಲಿ ಕಾಮದೇವ ಏನಿದ್ದಾನಲ್ಲ, ಅಷ್ಟೇ ಅಲ್ಲ, ಜೊತೆಗೆ ಪ್ರಜಾಪತಿ ಆಗಿರ್ತಕ್ಕಂತಹ ಚತುರ್ಮುಖ ಬ್ರಹ್ಮನ ಮಕ್ಕಳಾದಂತಹ ಹಗಲು ರಾತ್ರಿಗಳ ಅಭಿಮಾನಿ ದೇವತೆಗಳು ಕೂಡ ಇದೇ ಕೇತುಮಾಲಖಂಡದಲ್ಲಿ ಇದ್ದಾರೆ. ಪ್ರಜಾಪತೇಹೇ ದುಹಿತॄಣಾಂ ತದ್ವರ್ಷಪತೀನಾಂ ಪುರುಷಾಯುಷ ಅಹೋರಾತ್ರ ಪರಿಸಂಖ್ಯಾನಾಂ. ಹಗಲು ರಾತ್ರಿಗಳಿಗೆ ಅಭಿಮಾನಿ ದೇವತೆಗಳವರು, ಬ್ರಹ್ಮದೇವರ ಮಕ್ಕಳು, ಅವರು ಈ ಕೇತುಮಾಲಖಂಡದಲ್ಲಿದ್ದಾರೆ. ಅವರಿಗೂ ಕೂಡ ಪ್ರಿಯ ಚಿಕೀರ್ಷಯ ಭಗವಂತ, ಅವರಿಗೂ ಪ್ರಿಯವನ್ನು ಉಂಟು ಮಾಡಬೇಕು ಅಂತ ಭಗವಂತ ಪ್ರದ್ಯುಮ್ನ ರೂಪದಿಂದ ಮನ್ಮಥನ ಒಳಗೆ ಆವಿಷ್ಟನಾಗಿ ಅವರಿಂದ ಪೂಜೆಯನ್ನು ಸ್ವೀಕಾರ ಮಾಡ್ತಾ ಇದ್ದಾನೆ. ಹಗಲು ಮತ್ತು ರಾತ್ರಿ ದೇವತೆಗಳಿದ್ದಾರಲ್ಲ, ಆ ಹಗಲಿನ ಅಭಿಮಾನಿ ದೇವತೆಗಳು ಮತ್ತು ರಾತ್ರಿಯ ಅಭಿಮಾನಿ ದೇವತೆಗಳು, ಅವರಿಗೂ ಪ್ರಿಯವನ್ನ ಉಂಟು ಮಾಡಬೇಕು ಅಂತ ಭಗವಂತ ಪ್ರದ್ಯುಮ್ನ ರೂಪದಿಂದಲೇ ಈ ಮನ್ಮಥನ ಒಳಗೆ ಆವಿಷ್ಟನಾಗಿದ್ದಾನೆ. ಅವರಿಂದ ಪೂಜೆಯನ್ನು ಸ್ವೀಕಾರ ಮಾಡ್ತಾ ಇದ್ದಾನೆ. ಈ ಕೇತುಮಾಲಖಂಡಕ್ಕೆ ಆ ಹಗಲಿನ ಅಭಿಮಾನಿ ದೇವತೆಗಳೇ ಅಧಿಪತಿಗಳು. ಅವರೆಷ್ಟು ಜನ ಇದ್ದಾರೆ ಅಂದ್ರೆ ಪುರುಷಾಯುಷ ಅಹೋರಾತ್ರ ಸಂಖ್ಯಾನಾಂ. ಪುರುಷರ ಆಯುಷ್ಯದ ಹಗಲುಗಳಷ್ಟು, ಅಂದ್ರೆ ಮನುಷ್ಯರ ಆಯುಷ್ಯದ ಹಗಲು ಅಂದ್ರೆ 36,000, ರಾತ್ರಿನೂ ಕೂಡ 36,000. ಅಂದ್ರೆ ಒಬ್ಬ ಪುರುಷನಿಗೆ 36,000 ಹಗಲುಗಳು, 36,000 ರಾತ್ರಿಗಳು ಅಂತ ಹಾಗೆ ಲೆಕ್ಕ. ಹಾಗಾಗಿ ಈ ಪುರುಷ ದೇವತೆಗಳು, ಕೇತುಮಾಲಖಂಡದ ಅಧಿಪತಿಗಳು ಹಗಲು ಮತ್ತು ರಾತ್ರಿ ಅಭಿಮಾನಿ ದೇವತೆಗಳಿದ್ದಾರೆ. ರಾತ್ರಿಗೆ ಅಭಿಮಾನಿ ದೇವತೆಗಳು ಅವರ ಸ್ತ್ರೀಯರು, ದೇವತಾ ಸ್ತ್ರೀಯರು. ಹಗಲಿಗೆ ಅಭಿಮಾನಿ ದೇವತೆಗಳು ಈ ಕೇತುಮಾಲಖಂಡದ ಅಧಿಪತಿಗಳು ಅವರೇ. ಅವರು 36,000 ಇದ್ದಾರೆ, ಪುರುಷಾಯುಷ್ಯದ ಹಗಲಿನಷ್ಟು. ರಾತ್ರಿಯ ಅಭಿಮಾನಿಗಳಾಗಿರ್ತಕ್ಕಂತಹ ದೇವತಾ ಸ್ತ್ರೀಯರು ಅವರು ಅಷ್ಟೇ ಇದ್ದಾರೆ, ಅಂದ್ರೆ 36,000 ಇದ್ದಾರೆ. 36,000 ಹಗಲಿಗೆ ಅಭಿಮಾನಿ ದೇವತೆಗಳು, 36,000 ರಾತ್ರಿ ಅಭಿಮಾನಿ ದೇವತಾ ಸ್ತ್ರೀಯರು. ಅವರು ರಾತ್ರಿ ಅಭಿಮಾನಿ ದೇವತಾ ಸ್ತ್ರೀಯರು, ಇವರೆಲ್ಲ ಅಲ್ಲಿದ್ದಾರೆ. ಪ್ರತಿಯೊಂದು ವರ್ಷ ಆದಾಗ ಆ ವರ್ಷದ ಕೊನೆಯಲ್ಲಿ ಪರಮಪುರುಷನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಅಸ್ತ್ರ ಏನಿದೆ, ಸುದರ್ಶನ ಚಕ್ರ, ಆ ಸುದರ್ಶನ ಚಕ್ರದ ತೇಜಸ್ಸಿನಿಂದ ಮನಸ್ಸಿನಲ್ಲಿ ಉದ್ವೇಗವನ್ನು ಹೊಂದತಕ್ಕಂತಹ ರಾತ್ರ್ಯಭಿಮಾನಿ ದೇವತಾ ಸ್ತ್ರೀಯರ ಗರ್ಭಗಳು ಧ್ವಂಸ ಆಗಿ ಶವ ಆಗಿ ಬೀಳ್ತಾವಂತೆ. ವಿಧ್ವಸ್ತಾಹ ವ್ಯಸವಃ ಸಂವತ್ಸರಾಂತೆ ನಿಪತಂತಿ.
ಪ್ರತಿಯೊಂದು ವರ್ಷ ಈ ದೇವತಾ ಸ್ತ್ರೀಯರ ಗರ್ಭಗಳು ಭಗವಂತನ ಸುದರ್ಶನ ಚಕ್ರದ ತೇಜಸ್ಸಿನಿಂದ ಧ್ವಂಸ ಆಗಿ ಕೆಳಗೆ ಬೀಳ್ತವೆ. ಪ್ರತಿಯೊಂದು ವರ್ಷದ ಕೊನೆಯಲ್ಲಿ ಮಹಾಪುರುಷ ಮಹಾಸ್ತ್ರ ತೇಜಸೋದ್ವೇಜಿತ ಮನಸಾಂ, ಮಹಾಪುರುಷನಾದಂತಹ ನಾರಾಯಣನ ಮಹಾಸ್ತ್ರ ಸುದರ್ಶನ ಅಸ್ತ್ರ, ಆ ಸುದರ್ಶನ ಚಕ್ರದ ತೇಜಸ್ಸಿನಿಂದ ಅವರ ಮನಸ್ಸು ಉದ್ವೇಗಗೊಂಡು ಆ ರಾತ್ರ್ಯಭಿಮಾನಿ ದೇವತಾ ಸ್ತ್ರೀಯರ ಗರ್ಭಗಳು ಧ್ವಂಸ ಆಗಿ ಶವವಾಗಿ ಬೀಳ್ತಾವೆ. ಕೇತುಮಾಲೆ ಭಗವಾನ್ ಕಾಮದೇವ ಸ್ವರೂಪೇಣ ಆಸ್ತೆ ಲಕ್ಷ್ಮ್ಯಾಃ ಪ್ರಿಯಚಿಕೀರ್ಷಯಾ ಪ್ರಜಾಪತೇಃ ದುಹಿತॄಣಾಂ ತದ್ವರ್ಷಪತೀನಾಂ ಪುರುಷಾಯುಷಾ ಅಹೋರಾತ್ರ ಪರಿಸಂಖ್ಯಾನಾನಾಂ ಯಾಸಾಂ ಗರ್ಭಾಃ ಮಹಾಪುರುಷ ಮಹಾಸ್ತ್ರ ತೇಜಸೋದ್ವೇಜಿತ ಮನಸಾಂ ವಿಧ್ವಸ್ತಾಃ ವ್ಯಸವಃ ಸಂವತ್ಸರಾಂತೆ ನಿಪತಂತಿ. ವ್ಯಸವಃ ಅಂತಂದ್ರೆ ಶವಗಳಾಗಿ ಪ್ರಾಣವನ್ನು ಕಳಕೊಂಡು ಅಂತ ಅರ್ಥ. ಸಂವತ್ಸರಾಂತೆ ಅತೀವ ಸುಲಲಿತ ಗತಿ ವಿಲಾಸ ವಿಲಸಿತ ರುಚಿರ ಹಾಸ ಲೇಶಾವಲೋಕಲೀಲಯ ಕಿಂಚಿದುತ್ತಂಭಿತ ಸುಂದರ ಭ್ರೂಮಂಡಲ ಸುಭಗ ವದನಾರವಿಂದಶ್ರಿಯಾ ರಮಾಂ ರಮಯನ್ ಇಂದ್ರಿಯಾಣಿ ರಮಯತೆ. ಭಗವಂತ ಪ್ರದ್ಯುಮ್ನ ಲಕ್ಷ್ಮೀದೇವಿಯನ್ನ, ಅದೇ ರೀತಿ ಕಾಮದೇವ ರತಿದೇವಿಯನ್ನ ಹೇಗೆ ಸಂತೋಷಗೊಳಿಸ್ತಾರೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಎರಡು ಒಟ್ಟಿಗೆ ಇಟ್ಟುಕೊಳ್ಬೇಕು ಅದನ್ನ. ಲಕ್ಷ್ಮೀದೇವಿಯನ್ನ ಭಗವಂತ ಪ್ರದ್ಯುಮ್ನ, ರತಿದೇವಿಯನ್ನ ಕಾಮದೇವ ಮನ್ಮಥ ಯಾವ ರೀತಿ ಸಂತೋಷಗೊಳಿಸ್ತಾರೆ ಅಂತಂದ್ರೆ, ಅತೀವ ಸುಲಲಿತ ಗತಿ ವಿಲಾಸ ವಿಲಸಿತ ರುಚಿರ ಹಾಸ ಲೇಶಾವಲೋಕ ಲೀಲೆಯ. ಅವಲೋಕನ, ಆ ಕಿರುನಗೆ ನೋಟ ಯಾರದು? ಆ ಕಿರುನಗೆಯ ನೋಟ, ಒಳ್ಳೆ ಆಕರ್ಷಕವಾದ ಕಿರುನಗೆ, ಆ ಕಿರುನಗೆಯಿಂದ ಕೂಡಿರ್ತಕ್ಕಂತಹ ನೋಟ, ಅತ್ಯಂತ ಮನೋಹರವಾದ ನಡಿಗೆ, ಅತೀವ ಸುಲಲಿತ ಗತಿವಿಲಾಸ. ಗತಿವಿಲಾಸ ಅಂದ್ರೆ ನಡೆಯೋದು, ನಡೆಯುವ ಒಂದು ಬೆಡಗು, ಸೊಬಗು, ಅತ್ಯಂತ ಮನೋಹರವಾದ ನಡೆಯುವಿಕೆಯ ಒಂದು ಬೆಡಗಿನಿಂದ, ಮತ್ತೆ ಆಕರ್ಷಕವಾದ ಚಲುವಾದ ನಗೆ ನೋಟಗಳ ಬೆಡಗು, ವಿಲಸಿತ ರುಚಿರ ಹಾಸ ಲೇಷ ಅವಲೋಕ ಲೀಲಯ. ಅವರ ನಡಿಗೆ ಅತ್ಯಂತ ಮನೋಹರವಾಗಿರ್ತಕ್ಕಂತಹ ನಡಿಗೆ, ಅವರ ನೋಟ ಅತ್ಯಂತ ಆಕರ್ಷಕವಾದ ಚಲುವಾದ ನೋಟ ಮತ್ತು ಕಿರುನಗೆ, ಮಂದಸ್ಮಿತ, ಅಂತಹ ಒಂದು ಎರಡರ ಒಂದು ಸೊಬಗು, ಸ್ವಲ್ಪ ಮೇಲೆ ಎತ್ತಿರ್ತಕ್ಕಂತಹ ಮೋಹಕವಾದ ಮುಖದ ಕಮಲ, ಅದರ ಒಂದು ಕಾಂತಿ, ಆ ಹುಬ್ಬುಗಳು ಸ್ವಲ್ಪ ಮೇಲೆ ಎತ್ತಿದೆ, ಆ ಹುಬ್ಬುಗಳಿಂದ ಆಕರ್ಷಕವಾಗಿರ್ತಕ್ಕಂತಹ ಮುಖ ಕಮಲದ ಕಾಂತಿ, ಹುಬ್ಬನ್ನ ಚೂರು ಮೇಲೆ ಎತ್ತಿದಾಗ ಕಿಂಚಿದುತ್ತಂಭಿತ ಸುಂದರ ಭ್ರೂ, ಕಿಂಚಿದುತ್ತಂಭಿತ ಸ್ವಲ್ಪ ಮೇಲೆತ್ತಿರ್ತಕ್ಕಂತಹ ಹುಬ್ಬುಗಳು, ಆ ಹುಬ್ಬುಗಳಿಂದ ಆಕರ್ಷಕವಾದ ಮುಖ ಕಮಲದ ಕಾಂತಿ, ಅದರಿಂದ ನೋಡೋರಿಗೆ ಅದು ಕಣ್ಣು ಮತ್ತು ಮನಸ್ಸು ಎರಡನ್ನೂ ಸಂತೋಷಗೊಳಿಸ್ತಕ್ಕಂಥದ್ದು. ಅಂತಹ ಸುಂದರವಾದ ನೋಟ, ಮುಖದ ಕಾಂತಿ, ಇದರಿಂದ
ರಮಾಂ ರಮಯನ್ ಅಂತ. ಆ ರಮಾದೇವಿಯನ್ನ ಪ್ರದ್ಯುಮ್ನ ಸಂತೋಷಗೊಳಿಸ್ತಾ ಇದ್ದಾನೆ. ಹಾಗೆ ರತಿ ದೇವಿಯನ್ನ ಕಾಮದೇವ ಸಂತೋಷಗೊಳಿಸ್ತಾ ಇದ್ದಾನೆ ಅಂತ. ಅತೀವ ಸುಲಲಿತ ಗತಿ ವಿಲಾಸ ವಿಲಸಿತ ರುಚಿರ ಹಾಸ ಲೇಶಾವಲೋಕ ಲೀಲಯ ಕಿಂಚಿದುತ್ತಂಭಿತ ಸುಂದರ ಭ್ರೂಮಂಡಲ ಸುಭಗ ವದನಾರವಿಂದ ಶ್ರಿಯ ರಮಾಂ ರಮಯನ್ ಇಂದ್ರಿಯಾಣಿ ರಮಯತೆ. ತದ್ಭಗವತೋ ಮಾಯಾಮಯಂ ರೂಪಂ ಪರಮ ಸಮಾಧಿಯೋಗೇನ ರಮಾದೇವಿ ಸಂವತ್ಸರಸ್ಯ ರಾತ್ರಿಷು ಪ್ರಜಾಪತೇಃ ದುಹಿತೃಭಿಃ ಉಪೇತಾ ಅಹಸ್ಸು ತದ್ಭರ್ತೃಭಿಃ ಉಪೇತೋಪಾಸ್ತೆ. ಭಗವಂತನ ಆ ಪ್ರದ್ಯುಮ್ನ ರೂಪ ಏನಿದೆ ಅದು ಮಾಯಾಮಯಂ ರೂಪಂ. ಮಾಯಾಮಯವಾದ ರೂಪ ಅಂತಂದ್ರೆ ಜ್ಞಾನ ಇಚ್ಛಾ ರೂಪವಾಗಿರ್ತಕ್ಕಂತಹ ಸ್ವರೂಪ. ಪ್ರದ್ಯುಮ್ನ ರೂಪ ಮಾಯಾಮಯವಾದದ್ದು ಅಂದ್ರೆ ಜ್ಞಾನೇಚ್ಛಾರೂಪವಾಗಿರ್ತಕ್ಕಂಥದ್ದು. ಅಂತಹ ಮಾಯಾಮಯವಾದ ಜ್ಞಾನೇಚ್ಛಾರೂಪವಾಗಿರ್ತಕ್ಕಂತಹ ಪ್ರದ್ಯುಮ್ನ ರೂಪವನ್ನ, ಭಗವಂತನ ಆ ಪ್ರದ್ಯುಮ್ನ ರೂಪವನ್ನ ಲಕ್ಷ್ಮೀದೇವಿ ಉತ್ತಮವಾದ ಧ್ಯಾನ ಯೋಗದಿಂದ ಸೇವೆ ಮಾಡ್ತಾಳೆ. ಅದೇ ರೀತಿ ಇವನು ಯಾರು ಕಾಮದೇವ ಇದ್ದಾನಲ್ಲ, ಅವಂದು ಕೂಡ ಭಗವಂತನ ಪ್ರತಿಮೆಯಂತೆ ಇರತಕ್ಕಂತಹ ರೂಪ, ಪ್ರಾಕೃತವಾದದ್ದು. ಪ್ರದ್ಯುಮ್ನಂದು ಜ್ಞಾನೇಚ್ಛಾ ರೂಪ, ಅಪ್ರಾಕೃತ. ಕಾಮದೇವನದ್ದು ಭಗವಂತನ ಪ್ರಾಕೃತವಾದ ಪ್ರತಿಮೆಯಂತೆ ಇರುವಂತಹ ರೂಪ. ಭಗವಂತನ ಪ್ರತಿಮಾಸ್ಥಾನದಲ್ಲಿದೆ ಇವನ ಒಂದು ರೂಪ, ಕಾಮಂದು. ಅದು ಪ್ರಾಕೃತ. ಅದು ಪ್ರಾಕೃತವಾದ ರೂಪ ಆಗಿದ್ದರೂ ಕೂಡ ನೋಡ್ಲಿಕ್ಕೆ ಬಹಳ ಸುಂದರವಾದ ರೂಪ, ಭಗವಂತನ ಪ್ರತಿಮಾ ರೂಪ. ಅಂತಹ ಕಾಮದೇವನನ್ನ ಇವಳು ರತಿದೇವಿ, ಅವಳು ರಮಾದೇವಿಯ ಪ್ರತಿಮಾ ರೂಪ. ಅವಳು ರತಿದೇವಿ, ಅವಳದ್ದು ಪ್ರಾಕೃತ ಶರೀರ. ಲಕ್ಷ್ಮೀದೇವಿ ಅಪ್ರಾಕೃತ ಶರೀರಳಾಗಿರ್ತಕ್ಕಂಥವಳು. ಅವಳ ಪ್ರತಿಮಾ ರೂಪದಲ್ಲಿ ಇರ್ತಕ್ಕಂಥದ್ದು ಈ ರತಿದೇವಿಯ ರೂಪ. ಈ ರತಿದೇವಿ ಕಾಮದೇವನನ್ನ ಅಪ್ರಾಕೃತಳಾದಂತಹ ಮಹಾಲಕ್ಷ್ಮೀ ದೇವಿ, ಅಪ್ರಾಕೃತನಾದ ಜ್ಞಾನೇಚ್ಛಾರೂಪನಾದಂತಹ ಪ್ರದ್ಯುಮ್ನನನ್ನ ಉತ್ತಮವಾದ ಧ್ಯಾನ ಯೋಗದಿಂದ ರಾತ್ರಿಗಳಲ್ಲಿ, ಸಂವತ್ಸರಸ್ಯ ರಾತ್ರಿಷು, ಆ ಬ್ರಹ್ಮನ ಕುಮಾರಿಯರೇನಿದ್ದಾರಲ್ಲ, ಬ್ರಹ್ಮಕುಮಾರಿಯರು ಅವರು, ಯಾಕೆಂದ್ರೆ ಹಿಂದೆ ಹೇಳಿದ್ದಾರೆ ಬ್ರಹ್ಮ ಪ್ರಜಾಪತೇಃ ದುಹಿತೃಣಾಂ ತದ್ವರ್ಷಪತೀನಾಂ ಅಂತ. ಅಲ್ಲಿ ಹಗಲಿಗೆ ಅಭಿಮಾನಿಗಳು, ಅವರು ದೇವತೆಗಳು, ಅವರ ಪತ್ನಿಯರು ರಾತ್ರಿ ದೇವತಾ ಸ್ತ್ರೀಯರು. ಆ ದೇವತಾ ಸ್ತ್ರೀಯರೇನಿದ್ದಾರ ಅವರ ಜೊತೆಯಲ್ಲಿ ಅವರು ಬ್ರಹ್ಮಕುಮಾರಿಯರು. ಆ ಬ್ರಹ್ಮಕುಮಾರಿಯರಾಗಿರ್ತಕ್ಕಂತಹ ರಾತ್ರ್ಯಭಿಮಾನಿ ದೇವತಾ ಸ್ತ್ರೀಯರೇನಿದ್ದಾರೆ ಅವರ ಜೊತೆಗೆ ಹಗಲುಗಳಲ್ಲಿ ಅವರವರ ಪತಿಗಳ ಜೊತೆಯಲ್ಲಿ ಅವರವರ ಪತಿಗಳನ್ನ ಅವರವರು ಸೇವೆ ಮಾಡ್ತಾರೆ. ಹೀಗೆ ಮೂರು ಇಟ್ಟುಕೊಳ್ಬೇಕು. ರಾತ್ರ್ಯಭಿಮಾನಿ ದೇವತೆಗಳು ಏನಿದ್ದಾರೆ, ಅಂದ್ರೆ ದೇವತಾ ಸ್ತ್ರೀಯರು, ಅವರೆಲ್ಲರೂ ಕೂಡ ಅವರವರ ಪತಿಗಳಾದಂತಹ ಹಗಲಭಿಮಾನಿ ದೇವತೆಗಳೇನಿದ್ದಾರೆ ಅವರನ್ನ ಸೇವೆ ಮಾಡ್ತಾರೆ. ಉತ್ತಮ ಧ್ಯಾನ ಯೋಗದಿಂದ ಹಗಲುಗಳಲ್ಲಿ. ರಾತ್ರಿಗಳಲ್ಲಿ ಇವರು ರತಿದೇವಿಯರು, ಮಹಾಲಕ್ಷ್ಮೀ ದೇವಿಯ ಪ್ರತಿಮಾರೂಪಳಾಗಿರ್ತಕ್ಕಂತಹ ರತಿದೇವಿಯರು ಪ್ರದ್ಯುಮ್ನನ ಪ್ರತಿಮಾರೂಪನಾದಂತಹ ಕಾಮದೇವನನ್ನ ಸೇವೆ ಮಾಡ್ತಾಳೆ.
ಅಪ್ರಾಕೃತನಾದ ಜ್ಞಾನೇಚ್ಛಾರೂಪನಾದ ಪ್ರದ್ಯುಮ್ನನನ್ನ ಅಪ್ರಾಕೃತಳಾದಂತಹ ಜ್ಞಾನೇಚ್ಛಾರೂಪಳಾದಂತಹ ರಮಾದೇವಿ ಸೇವೆ ಮಾಡ್ತಾಳೆ. ಇಷ್ಟು ಅಭಿಪ್ರಾಯ. ಇದನ್ನ ಈ ಕಾಮದೇವನ ಬಗ್ಗೆ ಹೇಳಿರ್ತಕ್ಕಂತಹ ಕೇತುಮಾಲಖಂಡದ ಬಗ್ಗೆ ಹೇಳಿರ್ತಕ್ಕಂತಹ ಈ ಇಷ್ಟು ವಿಷಯ ಇದು ಮೇಲ್ನೋಟಕ್ಕೆ ಸ್ವಲ್ಪ ಈ ಅರ್ಥ ಬರೋದು ಕಷ್ಟ ಇದೆ. ಮೇಲ್ನೋಟಕ್ಕೆ ಭಗವಂತ ಕಾಮರೂಪದಿಂದ ಇದ್ದಾನೆ, ಭಗವಂತನೇ ಕಾಮದೇವ ಅನ್ನೋ ರೂಪದಿಂದ ಕೇತುಮಾಲಖಂಡದಲ್ಲಿ ಇದ್ದಾನೆ ಅಂತ ಇಷ್ಟೇ ಅರ್ಥ ಬರ್ತದೆ. ಅಲ್ಲಿ ಇವನು ಕಾಮದೇವನ ಒಳಗೆ ಪ್ರದ್ಯುಮ್ನ ರೂಪದಿಂದ ಭಗವಂತ ಇದ್ದಾನೆ, ಲಕ್ಷ್ಮೀದೇವಿ ಅಲ್ಲಿ ಅದೆಲ್ಲ ಈ ಮೇಲ್ನೋಟಕ್ಕೆ ಗೊತ್ತಾಗೋದಿಲ್ಲ. ಈ ಭಾಗವತದ ವಾಕ್ಯಗಳನ್ನು ನೋಡಿದಾಗ ಮೇಲ್ನೋಟಕ್ಕೆ ಭಗವಂತನೇ ಕಾಮರೂಪದಿಂದ ಇದ್ದಾನೆ ಅಂತ ಅರ್ಥ ಬರ್ತದೆ. ಈಗ ಬೇರೆ ವ್ಯಾಖ್ಯಾನಕಾರರೆಲ್ಲ ಹಾಗೆ ಇಟ್ಟುಕೊಂಡಿದ್ದಾರೆ, ಅಷ್ಟೇ ಅರ್ಥ ತಗೊಂಡಿದ್ದಾರೆ ಅವರು. ಗಿರಿಧರ ವ್ಯಾಖ್ಯಾನದಲ್ಲಿ ಪ್ರದ್ಯುಮ್ನ ನಾಮಕ ಭಗವಂತ ಕಾಮದೇವ ರೂಪದಿಂದ ಇದ್ದಾನೆ ಅನ್ನೋ ವಿಷಯವನ್ನ ಗಿರಿಧರಿಯ ವ್ಯಾಖ್ಯಾನದಲ್ಲಿ ಮಾತ್ರ ಅವರು ಸ್ವಲ್ಪ ಹೇಳಿದ್ದಾರೆ. ಆದರೆ ಲಕ್ಷ್ಮೀದೇವಿ ರತಿ ರೂಪದಿಂದ ಇದ್ದಾಳೆ ಅನ್ನೋದನ್ನ ಹೇಳಲಿಲ್ಲ ಅವರು. ಕಾಮದೇವ ರೂಪದಿಂದ ಪ್ರದ್ಯುಮ್ನ ಇದ್ದಾನೆ ಅನ್ನೋದನ್ನು ಮಾತ್ರ ಹೇಳಿ ಲಕ್ಷ್ಮೀದೇವಿ ರತಿ ರೂಪದಿಂದ ಇದ್ದಾಳೆ ಅನ್ನೋದನ್ನು ಬಿಡಬಾರದು. ಇನ್ನು ವೀರರಾಘವ ವ್ಯಾಖ್ಯಾನದಲ್ಲಿ ಕಾಮದೇವ ಸ್ವರೂಪ ಅಂದ್ರೆ ಮತ್ತು ಭಗವತ್ ಪ್ರಸಾದ ವ್ಯಾಖ್ಯಾನ, ಭಗವತ್ ಪ್ರಸಾದ ಅನ್ನೋ ವ್ಯಾಖ್ಯಾನ ಮತ್ತು ವೀರರಾಘವ ವ್ಯಾಖ್ಯಾನ ಎರಡಕ್ಕೆ ವ್ಯಾಖ್ಯಾನಗಳಲ್ಲಿ ಕೂಡ ಕಾಮದೇವ ಸ್ವರೂಪ ಅಂದ್ರೆ ಪ್ರದ್ಯುಮ್ನ ರೂಪ ಅಂತಾನೆ ವ್ಯಾಖ್ಯಾನ ಮಾಡಿದ್ದಾರೆ ಅವರು. ಬೇರೆ ಏನು ಯಾರು ಕೂಡ ಪ್ರಮಾಣಗಳನ್ನು ಯಾರು ಕೂಡ ಕೊಟ್ಟಿಲ್ಲ. ಮಧ್ವಾಚಾರ್ಯರು ಬ್ರಹ್ಮಾಂಡ ಪುರಾಣದ ವಾಕ್ಯವನ್ನ ಇಲ್ಲಿ ಉದಾಹರಣೆ ಮಾಡ್ತಾರೆ. ಕಾಮದೇವ ಸ್ವರೂಪ ಅಂದರೆ ಏನು? ಕಾಮನ ಒಳಗೆ, ಕಾಮದೇವನ ಒಳಗಿರುವ ಭಗವಂತನ ಸ್ವರೂಪ ಅಂತ ಹೀಗೆ ಹೇಳಬೇಕು ಅಂತ ಬ್ರಹ್ಮಾಂಡ ಪುರಾಣದ ವಾಕ್ಯವನ್ನು ಕೊಟ್ಟು ನಮಗೆ ಉದಾಹರಣೆ ಮಾಡಿದ್ದಾರೆ. ಕಾಮದೇವೇ ಸ್ಥಿತಂ ವಿಷ್ಣುಂ ಉಪಾಸ್ತೆ ಶ್ರೀ ರತಿಸ್ಥಿತ ಕಾಮದೇವಂ ರತಿಶ್ಚಾಪಿ ವಿಷ್ಣೋಸ್ತು ಪ್ರಾಕೃತಾಂ ತನುಂ ಇತಿ ಬ್ರಹ್ಮಾಂಡೇ. ರತಿದೇವಿಯ ಒಳಗೆ ಅಂತರ್ಗತಳಾಗಿರ್ತಕ್ಕಂತಹ ಆ ಶ್ರೀದೇವಿ ಕಾಮದೇವಾಂತರ್ಗತನಾದಂತಹ ಜ್ಞಾನೇಚ್ಛಾ ಸ್ವರೂಪನಾದ ವಿಷ್ಣುವನ್ನು ಉಪಾಸನೆ ಮಾಡ್ತಾಳೆ. ಹಾಗೆ ರತಿದೇವಿಯು ಕೂಡ ವಿಷ್ಣುವಿನ ಪ್ರಾಕೃತವಾದ ಪ್ರತಿಮೆಯಂತೆ ಇರುವಂತಹ ಕಾಮದೇವನನ್ನು ಉಪಾಸನೆ ಮಾಡ್ತಾಳೆ ಅಂತ ಹೀಗೆ ಬ್ರಹ್ಮಾಂಡ ಪುರಾಣದಲ್ಲಿ ಹೇಳಿದ್ದಾರೆ. ಈ ವಾಕ್ಯವನ್ನು ನಮಗೆ ಆಚಾರ್ಯರು ಇಲ್ಲಿ ಉದಾಹರಣೆ ಮಾಡ್ತಾರೆ. ಮುಂದೆ ಒಂದೇ ಒಂದು ಪ್ರಶ್ನೆ ಆಚಾರ್ಯ, ಇಲ್ಲಿ ಯಾಕೆ ಒಂದು ಇದು ಗರ್ಭಸ್ರಾವ ಆಗತ್ತೆ? ಇದು ಸುದರ್ಶನ ಚಕ್ರದಿಂದ ಅದು ಏನು ಕನೆಕ್ಷನ್ ಅದು ಅರ್ಥ ಆಗ್ತಾ ಇಲ್ಲ. ಇಲ್ಲಿ ಯಾಕೆ ಅದು ಗರ್ಭಸ್ರಾವ ಆಗ್ಬೇಕು? ನೋಡ್ತೇನೆ, ಹೇಳ್ತೇನೆ, ಆಮೇಲೆ ನೋಡೋಣ ಒಂಚೂರು. ಇನ್ನೊಂದಿದೆ ಇಲ್ಲಿ, ಮಾಯಾಮಯಂ ಅನ್ನೋದಕ್ಕೊಂದು ವ್ಯಾಖ್ಯಾನ ಮಾಡಿದ್ದಾರೆ ಆಚಾರ್ಯರು. ಮಾಯಾ ತದ್ ಭಗವತೋ ಮಾಯಾಮಯಂ ರೂಪಂ ಪರಮ ಸಮಾಧಿನ ಯೋಗೇನ ರಮಾದೇವಿ ಅಂತೇನಿದೆಲ್ಲ, ಇಲ್ಲಿ ಮಾಯಾಮಯಂ ರೂಪಂ ಅಂದ್ರೆ ರಾಜಸ ರೂಪ ಅಂತ ಗಿರಿಧರಿಯ ವ್ಯಾಖ್ಯಾನದಲ್ಲಿ ಹೇಳಿದ್ದಾರೆ. ತ್ರಿಗುಣವರ್ಜಿತನಾದ ಭಗವಂತನಿಗೆ ರಜೋಗುಣಮಯವಾದ ರೂಪವನ್ನ ಒಪ್ಪಲಿಕ್ಕೆ ಬರೋದಿಲ್ಲ. ಹಾಗಾಗಿ ಭಗವಂತನದ್ದು ರಾಜಸ ರೂಪ ಅಂತ ಅವ್ರು ಹೇಳಿದ್ದು ಸರಿಯಲ್ಲ.
ತನ್ನ ಸಂಕಲ್ಪದಿಂದ ಸ್ವೀಕಾರ ಮಾಡಿರ್ತಕ್ಕಂತಹ ರೂಪ ಅಂತ ವೀರರಾಗ ವ್ಯಾಖ್ಯಾನ ಮತ್ತು ಭಗವತ್ ಪ್ರಸಾದ ವ್ಯಾಖ್ಯಾನಗಳಲ್ಲಿ ಹೇಳಿದ್ದಾರೆ. ಅಂದ್ರೆ ಅವರು ತನ್ನ ಸಂಕಲ್ಪದಿಂದ ಸ್ವೀಕಾರ ಮಾಡಿದ ರೂಪ ಅಂದ್ರೆ ಜಡವಾದ ಪ್ರಾಕೃತ ರೂಪ ಅನ್ನೋದೇ ಅವರ ಅಭಿಪ್ರಾಯ. ಜಡ ಶರೀರವನ್ನು ಭಗವಂತ ತನ್ನ ಸಂಕಲ್ಪದಿಂದಲೇ ಸ್ವೀಕಾರ ಮಾಡಿದ್ದಾನೆ ಅಂತ. ಆದರೆ ಭಗವಂತನಿಗೆ ಯಾವತ್ತೂ ಕೂಡ ಜಡ ಶರೀರ ಇಲ್ಲ. ಅವನು ತನ್ನ ಸಂಕಲ್ಪದಿಂದಲೂ ಕೂಡ ಜಡವಾದ ಶರೀರವನ್ನು ಭಗವಂತ ಯಾವತ್ತೂ ಸ್ವೀಕಾರ ಮಾಡೋದಿಲ್ಲ. ಪ್ರಾಕೃತದ ಸಂಬಂಧವೇ ಯಾವತ್ತೂ ಅವನಿಗಿಲ್ಲ, ಅವತಾರದಲ್ಲೂ ಇಲ್ಲ. ಹಾಗಾಗಿ ಆ ಥರ ಹೇಳಬಾರದು. ಮಾಯಾಮಯ ರೂಪ ಅಂದ್ರೆ ಶುದ್ಧವಾದ ಜ್ಞಾನ ಇಚ್ಛಾತ್ಮಕವಾದ ಸ್ವರೂಪ ಶರೀರ ಅಂತಲೇ ಅರ್ಥ ಮಾಡಬೇಕು. ಅದನ್ನು ನಮಗೆ ವಿಷ್ಣುಸ್ತು ಪ್ರಾಕೃತಾಂತನುಂ ಅಂತ ಹೇಳಿರೋದ್ರಿಂದ ಇವನು ಯಾರು ಕಾಮದೇವ, ಅವನು ಮಾತ್ರ ಪ್ರಾಕೃತವಾದ ಶರೀರ, ಅದು ಪ್ರತಿಮೆಯಂತೆ ಇರ್ತಕ್ಕಂಥದ್ದು. ಅದನ್ನ ರತಿದೇವಿ ಉಪಾಸನೆ ಮಾಡ್ತಾಳೆ. ಭಗವಂತನದ್ದು ಅಪ್ರಾಕೃತ ಶರೀರವೇ ಅಂತ ಗೊತ್ತಾಗ್ತದೆ. ಇದಿಷ್ಟಾದ ಮೇಲೆ ಇವಾಗ ಅವ್ರು ಕೇಳಿದ್ದ ಪ್ರಶ್ನೆ, ಗರ್ಭಸ್ರಾವ ಯಾಕಾಗತ್ತೆ ಅಂತ. ರಾತ್ರಿ ಅಭಿಮಾನಿ ದೇವತೆಗಳೇನಿದ್ದಾರೆ 336,000 ರಾತ್ರಿ ಅಭಿಮಾನಿ ದೇವತಾ ಸ್ತ್ರೀಯರು, ಅವರ ಗರ್ಭ ಪ್ರತಿಯೊಂದು ವರ್ಷದ ಕೊನೆಯಲ್ಲಿ ನಾರಾಯಣನ ಸುದರ್ಶನ ಚಕ್ರದ ತೇಜಸ್ಸಿನಿಂದ ಅವರ ಗರ್ಭ ಧ್ವಂಸ ಆಗಿ ಕೆಳಗೆ ಬೀಳುತ್ತದೆ ಅಂತಿದೆ. ಇದಕ್ಕೆ ಏನು ಕಾರಣ? ಯಾರು ಏನು ಬರೆಯೋದಿಲ್ಲ ಅಲ್ವಾ? ಏನು ವ್ಯಾಖ್ಯಾನವನ್ನು ಕೊಟ್ಟಿಲ್ಲ. ಮಹಾಪುರುಷಸ್ಯ ವಿಷ್ಣೋಃ ಯನ್ ಮಹಾಸ್ತ್ರಂ ಸುದರ್ಶನ ಚಕ್ರಂ ತಸ್ಯ ತೇಜಸ ವ್ಯಸವೋ ಗತಪ್ರಾಣಾಃ ದುಹಿತॄಣಾಂ ರಾತ್ರಿ ಅಭಿಮಾನಿ ದೇವತಾನಾಂ ಕೇತುಮಾಲವಶಂ ತಸ್ಯ ಮಹಾಸ್ತ್ರ ತೇಜಸ ಸುದರ್ಶನ ಚಕ್ರೇಶ ವ್ಯಸವಃ ಗತಪ್ರಾಣಾಃ ಅಷ್ಟೇ ಬರೀತಾರೆ. ಯಾಕೆ ಏನು ಅಂತ ಕಾರಣವನ್ನು ಇಲ್ಲಿ ಕೊಡೋದಿಲ್ಲ. ಮುಂದೇನಾರು ಬರುತ್ತಾ ಅಂತ ನೋಡೋಣ. ಓಕೆ, ಯಾಕಂದ್ರೆ ಇದು ಯಾಕೆ ಕ್ವಶನ್ ಬಂತಂದ್ರೆ, ಈ ಏನದು ನಮ್ಮ ಹರಿವಿದ್ಯತ್ಯ ಏನದು ನಮ್ಮ ಸ್ತೋತ್ರ ಬರುತ್ತೆ ಅಲ್ವಾ, ಹರಿವಿದಧ್ಯಾನ್ಮಮ ಸರ್ವರಕ್ಷಾಂ ನಮ್ಮ ರಕ್ಷಾನ್. ಆ ಸ್ತೋತ್ರದಲ್ಲಿ ಅದ್ರಲ್ಲಿ ಹೇಳ್ತಾರೆ, ಆ ಶಂಖ ನಾದ ಬಂದು ಅದು ಒಂದು ರಾಕ್ಷಸ್ತ್ರೀಯ ಗರ್ಭ ಒಂದು ಸ್ರಾವ ಆಗತ್ತೆ ಏನ್ ಬರುತ್ತೆ ಅದರಲ್ಲಿ. ಅಷ್ಟು ಧ್ವನಿಯೇ ಬಂದು ರಾಕ್ಷರ ಸ್ತ್ರೀಯರ ಗರ್ಭವನ್ನ ಸ್ರಾವ ಮಾಡ್ಕೊಂಡು ಬಂದಿದೆ. ಅದು ಅದಕ್ಕೆ ಅದು ಸ್ವಲ್ಪ ಆಗೋಕೆ ಅದು 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 ಅರ್ಥ ಆಗತ್ತೆ. ಬಟ್ ಇದು ಅದು ಅದಕ್ಕೆ ಕ್ವಶನ್ ಬಂತು. ನಾರಾಯಣ ವರ್ಮ ಅದೇ ನಾರಾಯಣ ವರ್ಮ ಅಂತ. ಗರ್ಭಸ್ರಾವ ಯಾಕಾಗಬೇಕು? ನೋಡೋಣ. ಇಲ್ಲೇನು ಬಂದಂಗಿಲ್ಲ, ಮುಂದೇನೂ ಕೂಡ ಏನು ಬರೋ ಹಾಗೆ ಕಾಣಿಸಲ್ಲ. ಇದಕ್ಕೆ ಬೇರೆ ಏನಾರು ಕಾರಣಗಳನ್ನು ಬೇರೆ ಪುರಾಣಗಳಲ್ಲೆಲ್ಲರೂ ಹೇಳಿರ್ತಾರೆ. ಇಲ್ಲಿ ಯಾರು ವ್ಯಾಖ್ಯಾನದಲ್ಲೂ ಏನು ಮಾತಾಡೋದಿಲ್ಲ. ಬೇರೆ ಇನ್ಯಾವುದಾದ್ರೂ ವ್ಯಾಖ್ಯಾನದಲ್ಲಿ ಏನಾದ್ರು ಇದೆಯಾ ಅಂತ ನೋಡಬೇಕು. ಇಲ್ಲೇನಿಲ್ಲ, ಭಾಗವತದಲ್ಲಿ ಇಷ್ಟೇ ಇರೋದು. ಏನ್ ಮಾಡೋದು? ಬೇರೆ ಎಲ್ಲರೂ ನೋಡೋಣ ಇದರ ಬಗ್ಗೆ. ಕೇತುಮಾಲಕ, ರತಿ ದೇವಿ, ಹಗಲು ರಾತ್ರಿ ದೇವತೆಗಳ ಬಗ್ಗೆ ಇನ್ನೆಲ್ಲಿ ಬರುತ್ತೆ ವಿಷಯ ಅಂತ ಹುಡುಕಬೇಕು. ಹಗಲು ರಾತ್ರಿಯ
ಅಭಿಮಾನಿ ದೇವತೆಗಳ ಚರಿತ್ರೆ, ಅವರ ಒಂದು ವಿವರಣೆ ಬೇರೆ ಇನ್ನೆಲ್ಲಾದರೂ ಯಾವ ಪುರಾಣಗಳಲ್ಲಿ ಬರುತ್ತೆ ಅನ್ನೋದು ಗೊತ್ತಾದರೆ ಯಾಕೆ ಹಾಗೆ ಮಾಡ್ತಾರವರು ಅನ್ನೋದು ಗೊತ್ತಾಗತ್ತೆ. ಪ್ರತಿಯೊಂದು ರಾತ್ರಿಗಳಲ್ಲಿಯೂ ಕೂಡ ಅವರು ವಿಹಾರ ಮಾಡ್ತಾರೆ. ಭರ್ತೃಭಿಹಿ ಸಹ ದುಹಿತೃಭಿಹಿ ರಹತ್ಸು ತಾಸಾಂ ಭರ್ತೃಭಿಹಿ ಉಪೇತ ಸಂವತ್ಸರಾಭಿಮಾನಿನಃ ದುಹಿತೃಭಿಹಿ ರಾತ್ರಿ ಸಂವತ್ಸರ ರಾತ್ರಿಶು ತದ್ಭರ್ತೃ ಮಾಯಾಮಯಂ ತತ್ ಕಾಮಾಂತರ್ಗತಂ ಪ್ರದ್ಯುಮ್ನಾಖ್ಯಂ ರೂಪಮುಪಾಸ್ತೆ. ಆದರೆ ಇವರಿಗೆ ಮಕ್ಕಳಾಗೋದಿಲ್ಲ, ಯಾರಿಗೂ ಮಕ್ಕಳಾಗೋದಿಲ್ಲ. ಹಾಗೆ ಅದಕ್ಕೆ ಯಾಕೆ ಅನ್ಲಿಕ್ಕೆ ಅದು ಭಗವಂತನ ಸುದರ್ಶನ ಚಕ್ರ ತೇಜಸ್ಸಿನಿಂದ ಆಗತ್ತೆ ಅಂತ. ಇವರಿಗೆ ಮಕ್ಕಳಾಗಬೇಕಲ್ಲ ಹಾಗಾದ್ರೆ ಅಂತ ಒಂದು ಪ್ರಶ್ನೆ ಬರ್ತದಲ್ಲ. ಇವರಿಗೆ ಮಕ್ಕಳಾಗೋದಿಲ್ಲ. ಪ್ರತಿ ವರ್ಷದ ಕೊನೆಯಲ್ಲಿ ಎಲ್ಲ ಆ ದೇವತಾ ಸ್ತ್ರೀಯರ ಗರ್ಭ ಅಂತನ್ನೋದು ನಾಶ ಆಗತ್ತೆ. ಓಕೆ ಆಚಾರ್ಯ. ಸೊ ಬೇಸಿಕಲಿ ನೀವು ಹೇಳಿದ ಪ್ರಕಾರ ನೋಡಿದರೆ ಇದು ಕಾಮದೇವ ಅವನು ಯಾವಾಗಲೂ ರತಿ ಕ್ರೀಡೆಯಲ್ಲಿಯೇ ಇದ್ದಾನೆ. ಅವ್ರ ಜೊತೆ ಇರುವ ಇವರು ಬಂದು ಅವರ ಜೊತೆ ಇರುವಂತ ಕಾರಣ ಒಂದು ಯಾವಾಗಲೂ ರತಿ ಕ್ರೀಡಾ ಮಕ್ಕಳು ಇರಬಾರದು ಆಸಕ್ತರು. ಓಕೆ ಮಕ್ಕಳಾಗಬಾರದು ಅನ್ನೋ ಸಲುವಾಗಿ ಅವ್ರಿಗೆ ಮಕ್ಕಳನ್ನ ಪಡೆಯೋದಿಷ್ಟ ಇಲ್ಲ. ಸದಾ ಪ್ರತಿ ಸುಖದಲ್ಲೇ ಆಸಕ್ತರಾಗಿರಬೇಕು ಅಂತ ಅವರ ಹಾಗಿರ್ತಾರೆ. ಅದಕ್ಕೋಸ್ಕರ ಪ್ರತಿ ವರ್ಷದ ಕೊನೆಯಲ್ಲಿ ಅವರ ಗರ್ಭ ಸ್ರಾವ ಆಗಿ ಹೋಗ್ತದೆ. ನೋಡೋಣ, ಅದಕ್ಕೆ ವಿಷಯ ಬೇರೆ ಇನ್ನೆಲ್ಲರೂ ಬಂದಾಗ ವಿಷಯ ನೋಡೋಣ. ಈಗ ಸದ್ಯಕ್ಕಷ್ಟೇ ತಿಳ್ಕೊಂಡಿರೋಣ. ಆಗ್ಲಿ. ಶ್ರೀಕೃಷ್ಣ ಅರ್ಪಣಮಸ್ತು. ಆಚಾರ ನಂಗೊಂದು 2 ಪ್ರಶ್ನೆ ಆಚಾರ. ಈ ಸುಬ್ರಹ್ಮಣ್ಯ ಬಂದು 1 ಹೆಂಡತಿಯ 2 ಹೆಂಡತಿಯ? ನಮ್ಮ ತಮಿಳೆಲ್ಲ ಬಂದು ಅವ್ರು 2 ಹೆಂಡತಿ ಕಲ್ತಾರೆ. ಶಾಸ್ತ್ರದಲ್ಲಿ ಬಂದು ಪ್ರಮಾಣ ಇದೆ ಅವ್ರು 2 ಹೆಂಡತಿ ಇದೆ ಅನ್ನೋ. ರತಿ ಎಂಬುದು ಇದು ನಮಗೆ ಗೊತ್ತು. 2 ಹೆಂಡತಿ ಎಂಬುದು ಎಲ್ಲ ಇದು ಬರ್ತೇನೆ ನಿಮಗೆ. ಇನ್ನೊಬ್ಳು ಯಾರು ಅಲ್ಲಿ ಅವ್ರು ಹೇಳೋದು ವಳ್ಳಿ ದೈವಾಣೆ ಎಂಬ ಹೇಳ್ತಾರ ನಮ್ಮ ತಮಿಳಲ್ಲಿ. ವಳ್ಳಿ ದೈವಾಣೆ, ಒಳ್ಳೆ ಮತ್ತೆ ದೈವಾಣೆ, ದೈವಾಣೆ, ದೇವಾಣೆ, ದೈವಾಣೆ. ಆತರ ನೀವು ಯಾವ್ದು 2 ಹೆಂಡತಿ ಕೇಳಿಲ್ಲ. ನನಗೂ ಇಲ್ಲೆಲ್ಲೂ ಕೇಳ್ದ ನೋಡ್ದಂಗಿಲ್ಲ. ನೋಡ್ಬೇಕದು, ಗೊತ್ತಿಲ್ಲ. ಆಮೇಲೆ ಈ 14ನೇ ಶ್ಲೋಕದಲ್ಲಿ ಈ ಛಂದಸ್ನ 2 ಮಿಕ್ಸ್ ಮಾಡಿದ್ದಾರೆ. ನಿಮ್ಗೆ ತ್ರಿಷ್ಟುಪು ಮತ್ತು ಜಗದಿ ಬರ್ತಾ ಕಡಸಿಲಿ ನೋಡಿರ 12 ಅಕ್ಷರ. 4ನೇ ಪಾದ ಮಟ್ಟು 12 ಅಕ್ಷರ ಬರ್ತಾ ನಿಮಗೆ. ಕುತೋ ಭಯಂ ಮಟ್ಟು ತಗೊಂಡ್ರೆ ಕೂಡ 12 ಅಕ್ಷರ. ಮತ್ತ ಪಾದ ಅಲ್ಲ 3 ಪಾದ 11 ಅಕ್ಷರ ಬರ್ತಾ ನಿಮಗೆ ತ್ರಿಷ್ಟುಪುಳಿದೆ. ಸೊ ಆ ತರ ಮಿಕ್ಸ್ ಮಾಡೋದು ಏನು ನಿಮಗೆ ಯಾವ್ದಾದ್ರು ತಾತ್ಪರ್ಯ ಇದೆಯಾ? ಅದು ಒಂದು ಶೈಲಿ. ಯಾವ್ದೀಗ ಯಾವ್ದ್ಯಾವ್ದು ಎಷ್ಟಿದೆ ಅಂತೀರಿ ನೀವು? 14 ನೋಡಿರ ಮೊದಲ ಪಾದ 2 ಪಾದ 11 11. ಎರಡನೇ ಇದು ಪಂಕ್ತಿ ತಗೊಂಡ್ರೆ ಮೊದಲ ಪಾದ 11, ಎರಡನೇ ಪದ ನರಸಿಂಹ ಪಾದಂ ಭಜತಾಂ ಕೃತೋ ಭಯಂ. ಅಲ್ಲಿ ಬಂದು 12 ಅಕ್ಷರ ಬರುತ್ತೆ ನಿಮಗೆ, ರೈಟ್? ಇಲ್ವಲ್ಲ? ಇಲ್ಲವಾ? 1 2 3 4 5 6 7 8 9 10 11 12, ರೈಟ್? ನೀರು ರೈಟ್ 12 ಅಕ್ಷರ ಬರ್ತಲ್ಲ. ಇಲ್ಲವಾ ಜಾಗ? ಕೃತೋ ಭಯಂ 4, ರೈಟ್? ಭಜತಾ 3, 7 ಆಯ್ತು. ನರಸಿಂಹ ಪಾದಂ 5, ರೈಟ್? ಹನ್ನೆರಡು ಅಕ್ಷರನೇ ಎಲ್ಲ ಕಡೆಯಲ್ಲಿ. ಎಲ್ಲಿ ಬರ್ತದೆ ನಿಮಗೆ? ಹಿತ್ವಾ ಗೃಹಂ ಸಂಸ್ಕೃತಿ ಚಕ್ರವಾಲಂ 12 ಎಲ್ಲಿ ಬರ್ತದೆ ನಿಮಗೆ? ಇಲ್ಲ, 11 12. ರೈಟ್. ಮೊದಲ ಪಾದದಲ್ಲಿ 2 ಪಾದವು 11 11. ಎರಡನೇ ಪಂಕ್ತಿಲಿ ಬಂದು ಫಸ್ಟ್ ಎರಡನೇ ಪಾದನು 12 ಬರುತ್ತಾ ಅಂತ ನೋಡಿ.
ಹಿತ್ವಾಗೃಗಂ ಸಂಸ್ಕೃತಿ ಚಕ್ರವಾಲಂ 11 ತಾನೆ ಅಲ್ಲಿ, ರೈಟ್? ಇದು ಮಾನ ಸ್ಪೃಹಾಭಯ ದೈನ್ಯಾಧಿ ಮೂಲಂ. ಒಂದು ಮಾನಸ್ಪೃಕಾದ ಮಾನ ಸ್ಪೃ, ರೈಟ್? 3, 4, 5, 6, 7, 8, 9, 10, 11, ರೈಟ್? 3 ದೃಷ್ಟುಪ್ಷನ್ನದು 3 ರಜೋರಾಗ ವಿಷಾದ ಮನ್ಯು ಮಾನಸ್ಪೃಹ ಭಯ ದೈನ್ಯಾಧಿ ಮೂಲಂ ಹಿತ್ವಾಗ್ರಹಂ ಸಂಸ್ಕೃತಿ ಚಕ್ರವಾಳಂ ನೃಸಿಂಹಪಾದಂ ಭಜತಾ ಕುತೋ ಭಜಂ. ನನಗೆ ಛಂದಸ್ಸಿನ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ. ಮೋಸ್ಟ್ಲಿ ಇದು ಒಂದು ಯಾವ್ದೋ ಛಂದಸ್ಸು ಇರಬೇಕು ಅಂತ ಅನ್ಸುತ್ತೆ. ಜಗತಿ ಛಂದಸ್ಸು 12 ಅಕ್ಷರ ಎಂಬುದು ಜಗತಿ, ರೈಟ್? ಅಲ್ಲಲ್ಲ, 11, 12 ತ್ರಿಷ್ಟುಪ್ ಎಂಬುದು ಮಿಸ್ ಮಾಡೋದು ಹೇಳ್ತಾರ. ಓಕೆ, 11 ಅಕ್ಷರದ್ದು ಯಾವುದು? ತ್ರಿಷ್ಟುಪ್ಪು. ತ್ರಿಷ್ಟುಪ್ಪು ಮತ್ತೆ ಬೃಹತಿಯನ್ನ ಮಿಕ್ಸ್ ಮಾಡಿ ಜಗತಿ ಜಗತಿ ಛಂದಸ್ಸ. ಅದೇ ಜಗತಿ ಮತ್ತೆ ತ್ರಿಷ್ಟುಪ್ಪು ಮಿಕ್ಸ್ ಮಾಡಿದ್ರೆ ಈ ತರದ್ದು ಬೇಕಾದಷ್ಟು ಹಿಂದೆ ಶ್ಲೋಕಗಳು ಬಂದಿದೆ ಅಲ್ವಾ ನಮಗೆ ಭಾಗವತದಲ್ಲೇನೆ. ಈ ಛಂದಸ್ನಲ್ಲಿ ಬಂದಿದೆ ಶ್ಲೋಕಗಳು. ಅದು ಒಂದು ಶೈಲಿ. ಇತಿ ಎಂಬುದು ಸೇರ್ಸಲಾಗಿದ್ರೆ ಇತಿ ಅನ್ನೋದಿಲ್ಲ, ಅದು ಬಿಟ್ಟು ಇಲ್ಲ, ಕರೆಕ್ಟ್. ಅದಿಲ್ಲಂಗೆ ನಿಮಗೆ ಬಂದು ಛಂದಸ್ಸು ಮಾರತಾನೆ ಹೇಳ್ತಾನೆ, ರೈಟ್? ಸರಿ, ಆಯ್ತು. ಹರೇ ನಮಃ. ನಮಸ್ಕಾರ. ಹರೇ ನಮಃ. ನಮಸ್ಕಾರ ಆಚಾರ್ಯ. ಹರೇ ನಮಃ. ಧನ್ಯವಾದಗಳು ಆಚಾರ್ಯರೇ. ಹರೀಶ್ ನಮಸ್ಕಾರ ಗುರುಗಳೇ.